ನಮಸ್ತೆ. 2ನೇ ತಾರೀಕು ಜನವರಿ ತಿಂಗಳು 2024 ಮಂಗಳವಾರ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತು ಬುಧಾದಿತ್ಯ ಯೋಗವಿದೆ ಕುಂಡಲಿಯ ಪ್ರಕಾರ. ಇದು ಒಂದು ಶುಭ ಯೋಗ. ಆದರೂ ಇವತ್ತು ಷಷ್ಠಿ ತಿಥಿ ಸಂಜೆ 5 ಗಂಟೆ 10 ನಿಮಿಷ 50 ಸೆಕೆಂಡ್ವರೆಗಿದೆ. ಷಷ್ಠಿ ಆದ ನಂತರ ಅಂದರೆ 6ನೇ ತಿಥಿ ಆದ ನಂತರ ಸಪ್ತಮಿ ಅನ್ನುವ 7ನೇ ತಿಥಿ ಬರುತ್ತೆ. 7ನೇ ತಿಥಿ ಶುಭವಾಗಿದೆ. ಪುಬ್ಬ ನಕ್ಷತ್ರ ಇವತ್ತಿದೆ ಬೆಳಗ್ಗೆಯಿಂದ 11 ಗಂಟೆ 42 ನಿಮಿಷದವರೆಗೂ. ಆದರೆ ಯೋಗವೇನು ಅಂತಂದರೆ ಸಿದ್ಧಿಯು ಅಶುಭವೂ ಕೂಡಿ ಬಂದಿದೆ. ಹಂಗಾಗಿ ಮುಹೂರ್ತ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಈ ದಿನ ಉಪಯೋಗವಾಗಿಲ್ಲ. ಎಲ್ಲಿಯವರೆಗೂ ಅಂತಂದರೆ ಬೆಳಗ್ಗೆ 11:42ವರೆಗೂ. ಆ ನಂತರ ಅಮೃತವು ಸೌಭಾಗ್ಯವೂ ಸೇರುತ್ತದೆ. ಹಾಗಾಗಿ ಇವತ್ತಿನ ದಿನ 11 ಗಂಟೆ 42 ನಿಮಿಷದ ನಂತರ ಅಂದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ 12 ಗಂಟೆ ಅಂತ ಇಟ್ಕೊಳ್ಳಿ. 12 ಗಂಟೆ ನಂತರ ಮೇಲೆ ಇದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಷಷ್ಠಿ ಮುಗಿದ ನಂತರ 5:11 ಮೇಲೆ ಇನ್ನೂ ಶುಭವಾಗಿದೆ. ಹಂಗಾಗಿ ಇವತ್ತೆಲ್ಲ ಸಾಯಂಕಾಲ ಮುಹೂರ್ತ ಮಾತ್ರನೇ ಇದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತಿನ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. 8:59ರಿಂದ 9:44ವರೆಗೂ ದುರ್ಮುಹೂರ್ತ ಅಶುಭ. ರಾತ್ರಿ 11:08ರಿಂದ 11:58ವರೆಗೂ ದುರ್ಮುಹೂರ್ತ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:42ರಿಂದ 11:42ವರೆಗೂ ಪುಬ್ಬ ನಕ್ಷತ್ರ 4ನೇ ಪಾದ. 11:42 ಮೇಲೆ ಸಂಜೆ 6:29ವರೆಗೂ ಉತ್ತರ ನಕ್ಷತ್ರ 1ನೇ ಪಾದ. ಇಲ್ಲಿಯವರೆಗೂ ಸಿಂಹರಾಶಿ ಇರುತ್ತದೆ. ಆ ನಂತರ ಅಂದರೆ ಸಂಜೆ 6:15 ಮೇಲೆ ಉತ್ತರ ನಕ್ಷತ್ರ ಬರುತ್ತೆ. ಇಷ್ಟರ ಜೊತೆಯಲ್ಲಿ ಕನ್ಯಾ ರಾಶಿಯು ಪ್ರಾರಂಭವಾಗಿ ಈ ಉತ್ತರ ನಕ್ಷತ್ರದ 2ನೇ ಪಾದ 6:29 PM ಅಂದರೆ ಸಂಜೆಯಿಂದ ರಾತ್ರಿ 1:15ವರೆಗಿರುತ್ತದೆ. ಆ ನಂತರ ಇದೇ ಉತ್ತರ ನಕ್ಷತ್ರದ 3ನೇ ಪಾದ ಪ್ರಾರಂಭ ಅಂದರೆ ಕನ್ಯಾ ರಾಶಿ ನಾಳೆಯವರೆಗೂ ಇರುತ್ತದೆ. ಆದ್ದರಿಂದಾಗಿ ಇವತ್ತಿನ ಸಿಂಹ ಮತ್ತು ಕನ್ಯಾ ರಾಶಿ ಅಂತ 2 ರಾಶಿ ಇರ್ತದೆ. ನಾಳೆ ಇದೇ ಉತ್ತರ ನಕ್ಷತ್ರ ಇರುತ್ತದೆ ಅಂತ ಅಂದಿವಿ. ಉತ್ತರ ನಕ್ಷತ್ರ ನಾಳೆ ಇರುತ್ತೆ ಅಂತಂದರೆ ಖಂಡಿತವಾಗಿ ಇರುತ್ತದೆ. ಆದರೂ ಉತ್ತರ ನಕ್ಷತ್ರ 3ನೇ ತಾರೀಕು ಏನಿದೆ ಹಂಗೆ ಅಂತ ನೋಡೋಕೆ ಹೋದರೆ 3ನೇ ತಾರೀಕಲ್ಲಿ ಸ್ವಲ್ಪ ಪರವಾಗಿಲ್ಲ, ಚಂದ್ರಮಂಗಲ ಯೋಗವು ಕೂಡಿ ಬರುತ್ತದೆ. ನಾಳೆ ಅಂದರೆ ಉತ್ತರ ನಕ್ಷತ್ರ ಇರುವ ದಿನ ಶುಭಕರವಾಗಿರುತ್ತದೆ ಮಧ್ಯಾಹ್ನದವರೆಗೂ. ಆಮೇಲೆ ಹಸ್ತ ಶುಭವಾಗಿಲ್ಲ. ಇದು ನಾಳೆಯ ವಿಷಯ. ಮತ್ತು ಇವತ್ತಿನ ವಿಷಯಕ್ಕೆ ನಾವು ಮುಂದಿರೋಣ. ಇದರಲ್ಲಿ ವಿಶೇಷವಾಗಿ ಬರುವಂಥದ್ದು ಏನು ಅಂತಂದರೆ ಇವತ್ತು ಯೋಗ ಸೌಭಾಗ್ಯ ಯೋಗ, ಶೋಭನ ಯೋಗ, ಈ ರೀತಿಯೆಲ್ಲ ಯೋಗಗಳಿದೆ. ಆದರೂ ನಾವು ಹೇಳಿದಂತೆ ಒಂದು ನಕ್ಷತ್ರ ಶುಭವಾಗಿದೆಯಾ ಇಲ್ಲವಾ ಅಂತ ನೋಡೋಕೆ ಹೋದರೆ ಮಧ್ಯಾಹ್ನದ ನಂತರವೇ ಅಂದರೆ ಹೆಚ್ಚು ಕಮ್ಮಿ 11:15 ಮೇಲೆ ಆ ನಂತರವೇ ಶುಭವಾಗಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಈಗ ನಾವು 100% ಕೆಟ್ಟೋದು 100% ಒಳ್ಳೆಯದನ್ನೋ ವಿಷಯಕ್ಕೆ ಬರೋಣ. 6 ಗಂಟೆ 42 ನಿಮಿಷದಿಂದ 8:57ವರೆಗೂ ಶುಭವಾಗಿದೆ. 11:16ರಿಂದ 12:57ವರೆಗೂ ಶುಭವಾಗಿದೆ. ಮಧ್ಯಾಹ್ನ 2:44ರಿಂದ 3:12ವರೆಗೂ ಶುಭವಾಗಿದೆ. ಅದೇ ಥರ 4 ಗಂಟೆ 42 ನಿಮಿಷ ಸಂಜೆಯಿಂದ ಸಂಜೆ 7:47ವರೆಗೂ ಶುಭವಾಗಿದೆ. ರಾತ್ರಿ 10 ಗಂಟೆ 51 ನಿಮಿಷದಿಂದ ಬೆಳಗಿನ ಜಾವ 5:26ವರೆಗೂ ಶುಭವಾಗಿದೆ. ಈ ರೀತಿ ನೋಡಿಕೊಂಡು ಇವತ್ತಿನ ಕಾರ್ಯಗಳನ್ನ ಮಾಡಿ. ಅದೇ ಸಮಯದಲ್ಲಿ 100% ಕೆಟ್ಟೋದು ಅಂತ ನೋಡೋಣ. ಫಸ್ಟ್ ಹೇಳಿದಂತೆ 11:15 ಮೇಲೆ ಶುಭವಾಗಿದೆ ಅಂತ. ಅದರಲ್ಲೂ ಕೆಟ್ಟ ಟೈಮ್ ಜಾಸ್ತಿ ಇರೋದು ಎಲ್ಲಿವರೆಗೂ ಅಂತಂದರೆ 8:59ರಿಂದ 9:44ವರೆಗೂ 100% ದೋಷ. ಅದೇ ಥರ 9:32ರಿಂದ 11:14ವರೆಗೂ ಮೃತ್ಯು. ಹಾಗಾಗಿ ಇದು 2 ಅಪಾಯಕಾರಿಯಾಗಿ. ಅದೇ ಸಮಯದಲ್ಲಿ 9:33ನ ನಂತರ 10:58ವರೆಗೂ ಯಮಕಂಡ ಕಾಲ. ಹಾಗಾಗಿ ಯಮಕಂಡ ಕಾಲದಲ್ಲೇ ಮೃತ್ಯು ಬರುತ್ತದೆ. ಆದ್ದರಿಂದ ಎಚ್ಚರ. ಮತ್ತು 12:54ರಿಂದ 2:42ವರೆಗೂ ಮೃತ್ಯು. ಮಧ್ಯಾಹ್ನ 3:14ರಿಂದ 4:40ವರೆಗೂ ರಾಹುಕಾಲ. ಸಂಜೆ 7:49ರಿಂದ 9:38ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 9:14ರಿಂದ ರಾತ್ರಿ 10:49ವರೆಗೂ ವಿಷಕಾಲ. ಅದೇ ಥರ
ಬೆಳಗಿನ ಜಾವ 5:28ರಿಂದ 6:42ವರೆಗೂ ಮೃತ್ಯು ಇದೆ. ಹಾಗಾಗಿ ಈ ಸಮಯಗಳನ್ನ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು, ಎಚ್ಚರವಾಗಿರಬೇಕಾಗ್ತದೆ. ಅದಕ್ಕೆ ನಾವು ನೋಡ್ತೀವಿ ಶುಭ ಸಮಯ ಅಂತಂದರೆ ಶುಭ ಸಮಯದಲ್ಲಿ ಯಾವುದೆಲ್ಲ ಇರುತ್ತದೆ ಶುಭವಾಗಿ ಅಂತ ನಾವು ನೋಡಬೇಕು. ಇವತ್ತು ನಾವು ಫಸ್ಟ್ ಹೇಳಿದ್ವಿ, ಮೊದಲನೇ ನಕ್ಷತ್ರ ಪುಬ್ಬ, ಹೆಚ್ಚು ಕಮ್ಮಿ 11:45ವರೆಗೂ, 11:45ವರೆಗೂ ಅಶುಭವೇ, ಶುಭವಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಕೆಲವು ಕಾರ್ಯಗಳಿಗೆ ನಮಗೆ ಅನುಕೂಲಕರವಾಗಿ ಆಗುತ್ತದೆ ಅಂತ. ಇದರಲ್ಲಿ ನಾವು ನೋಡುವಂಥ ಇನ್ನೂ ಕೆಲವು ವಿಷಯಗಳಲ್ಲಿ ನಾವು ಕೊಟ್ಟಿರುವಂಥ ಈ 100% ಚೆನ್ನಾಗಿದೆ ಅನ್ನುವ ಈ ಸಮಯಗಳಲ್ಲಿ ಕಾರ್ಯಗಳನ್ನ ಮಾಡಿ, ಅದರಲ್ಲೂ 11:45 ಮೇಲೆ ಈ ರೀತಿ ತಿಳ್ಕೊಳ್ಳಿ. ಸಾಯಂಕಾಲ ಮೇಲೆ ಇನ್ನೂ ಗ್ಯಾರಂಟಿಯಾಗಿ ಶುಭವಾಗಿರುತ್ತದೆ. ಯಾಕೆಂತಂದರೆ ತಿಥಿ ಷಷ್ಠಿ ಅನ್ನೋ ತಿಥಿ ಮುಗಿದು ಅಂದರೆ 5:11 ಮೇಲೆ ಸಪ್ತಮಿ ಬರುತ್ತದೆ. ಸಪ್ತಮಿಯು ಉತ್ತರವೂ ಕೂಡಿ ಮಂಗಳವಾರವೂ ಕೂಡಿ ಶುಭಕರವಾದ ಅಮೃತ ಸೌಭಾಗ್ಯ ಯೋಗವಿದೆ ಅಂತ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇದರಲ್ಲಿ ನಾವು ಮತ್ತೆ ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನ ಪ್ರಕಾರ ಪುಬ್ಬ ಮತ್ತು ಉತ್ತರ ನಕ್ಷತ್ರಗಳಿದೆ ಅಂತ ನೋಡಿದಾಯಿತು. ಯಾವ ನಕ್ಷತ್ರಕ್ಕೆ ತಾರಾ ಮತ್ತು ಚಂದ್ರಬಲ ಚೆನ್ನಾಗಿರುತ್ತೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು 11:41ವರೆಗೂ ಬೇಡ ಅಂತ ಹೇಳಿದ್ದೀವಿ, ಜನರಲ್ ಆಗಿ ಕೆಟ್ಟೋದು ಅಂತ. ಆದರೂ ನಿಮಗೆ ಸ್ವಲ್ಪ ಅದು ಪರವಾಗಿಲ್ಲ. ಆಮೇಲೆ ದಿನ ಉತ್ತಮವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತವಾಗಿಯೂ 11:41 ಮೇಲೆ ಶುಭಕರವಾಗಿದೆ, ಇದನ್ನು ಉಪಯೋಗಿಸ್ಕೊಳ್ಳಿ. ಕೃತಿಕಾ ನಕ್ಷತ್ರ ಇದರಲ್ಲಿ 1ನೇ ಪಾದ 2ನೇ ಪಾದ ಅಂತೆಲ್ಲ ಇದೆ. 1ನೇ ಪಾದ ಮೇಷರಾಶಿಯವರಿಗೆ ಬೆಳಗ್ಗೆ ಚೆನ್ನಾಗಿರುತ್ತದೆ, ಆದರೂ ಎಚ್ಚರವಾಗಿ ಮಾಡಿ. ದಿನ ಉತ್ತಮವಾಗಿಲ್ಲ. ನಿಮಗೆ ಚೆನ್ನಾಗಿದೆ ಅಂತಂದರೆ ಶುಭ ಕಾರ್ಯಗಳನ್ನ ಮಾಡಬೇಕು ಅಂತಲ್ಲ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಹಾಯಾಗಿ ಫ್ಯಾಮಿಲಿಯಲ್ಲಿ ಮಿತ್ರರಲ್ಲಿ ಖುಷಿಯಾಗಿರ್ಬೋದು. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಇದೇ ಥರನೇ 6:42ರಿಂದ 11:41ವರೆಗೂ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ 11:41ವರೆಗೂ ಚೆನ್ನಾಗಿದೆ, ಆದರೆ ಅದಕ್ಕಿಂತ 11:41 ಮೇಲೇ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 11:41 ಮೇಲೆ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 11:41 ಮೇಲೆ ಮಿತ್ರಧಾರೆಯು ದ್ರವ್ಯ ಲಾಭವೂ ಉಂಟು, ಅನುಕೂಲವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಬೆಳಗ್ಗೆ ಸ್ವಲ್ಪ ಪರವಾಗಿಲ್ಲ 11:41ವರೆಗೂ, ಆದರೆ ಜನರಲ್ ಆಗಿ ಕೆಟ್ಟೋದಾಗಿರೋದ್ರಿಂದ ಶುಭವಲ್ಲ. ಅಂದರೆ ನಿಮಗೆ ಶುಭ ಅಂತಂದರೆ ಖುಷಿಯಾಗಿ ಚೆನ್ನಾಗಿರಿ ಎಲ್ಲರ ಹತ್ರನೂ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ 11:42 ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಿಮಗೂ ಅದೇ ರೀತಿಯಲ್ಲೇ 11:42 ಮೇಲೇ ಶುಭಕರವಾಗಿರೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬೆಳಗ್ಗೆ ಸ್ವಲ್ಪ ಪರವಾಗಿಲ್ಲ, ಆಮೇಲೆ ಸಮಯ ಉತ್ತಮವಾಗಿ ಕಾಣಿಸಲಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತಿನ ದಿನ ವಿಪತ್ತಿದೆ, ಧನಹಾನಿ ಇದೆ 11:41ವರೆಗೂ, ಆಮೇಲೆ ಒಂದು 50% ಪರವಾಗಿಲ್ಲ. ಮಕಾ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ, ಶರೀರ ಸುಖವಿದೆ, 11:41ವರೆಗೂ ಚೆನ್ನಾಗಿದೆ, ಆಮೇಲೆ ಸುಮಾರಾಗಿ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ 11:41 ಮೇಲೇ ಖುಷಿಕರವಾಗಿ ಶುಭಕರವಾಗಿರುವಂಥದ್ದು. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬಂದಿದೆ 11:41ವರೆಗೂ, ಆಮೇಲೆ 50% ಮಾತ್ರನೇ ಚೆನ್ನಾಗಿರೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ 11:42ವರೆಗೂ ಚೆನ್ನಾಗಿದೆ, ಆಮೇಲೆ ಮೀಡಿಯಮೇ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಇದೆ, ಆದರೂ ಧನ ವ್ಯಯವೂ ಇದೆ, ಅದರಿಂದ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. 11:42 ಮೇಲೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 11:42 ಮೇಲೆ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಇದೆ. ವ್ಯಯ ಅಂತಂದರೆ ಖರ್ಚು, ವ್ಯಯ ಅಂತಂದರೆ ನಷ್ಟವಲ್ಲ, ಅದರಿಂದ ನೋಡ್ಕೊಂಡು ಖರ್ಚು ಮಾಡಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು. ಚಿತ್ತಾ ನಕ್ಷತ್ರ ತುಲಾರಾಶಿ 11:42 ಮೇಲೆ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿದೆ. ಮಿತ್ರರನ್ನು ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿರಿ. ಮತ್ತು ಸ್ವಾತಿ ನಕ್ಷತ್ರ ತುಲಾರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿ ಎಲ್ಲ ಕೂಡಿ ಬಂದಿದೆ 11:41ವರೆಗೂ, ಆಮೇಲೆ ಶುಭಕರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ 11:42 ಮೇಲೇ ಚೆನ್ನಾಗಿರೋದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 11:42 ಮೇಲೆ ಅಭಿವೃದ್ಧಿಯೆಲ್ಲ ಕೂಡಿ ಬರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವು ಅಭಿವೃದ್ಧಿಯು 11:41ವರೆಗೆ ಮಾತ್ರ, ಆಮೇಲೆ ಸರಿಯಾಗಿಲ್ಲ. ಆದರೆ ನಿಮ್ಮ ಮನೆಯಲ್ಲಿರುವ ಅಂದರೆ ನಿಮ್ಮ ಮಿಸ್ಸಸ್ ಅಥವಾ ಗಂಡನದು ಅದು ಅಥವಾ ಮಕ್ಕಳದು ಚೆನ್ನಾಗಿತ್ತು ಅಂತಂದರೆ, ಹಿರಿಯದು ಚೆನ್ನಾಗಿದ್ದರೆ ಅದ್ರ ಮೇಲೆ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮಗೆ ಸರಿಯಿಲ್ಲ ಅಷ್ಟೇ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 11:42 ಮೇಲೆ ಚೆನ್ನಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ 11:41ವರೆಗೂ ಚೆನ್ನಾಗಿದೆ, ಆಮೇಲೆ ಸರಿಯಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯು ಕಾರ್ಯತಾರೆಯು 11:42ವರೆಗಿದೆ, ಆದ್ದರಿಂದಾಗಿ 11:42 ಮೇಲೆ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ
11:47ವರೆಗೂ ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮೈತ್ರಿದಾರೆಯುಕ್ತ 11:47ವರೆಗೂ, ಆಮೇಲೆ ಶುಭಕರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆಯು ರೋಗವೃದ್ಧಿಯು ಕೂಡಿ ಬರುತ್ತದೆ 11:47ವರೆಗೂ. 11:47 ಮೇಲೆ ಪರಮ ಮಿತ್ರಧಾರೆಯು ರೋಗವೃದ್ಧಿಯು ಕೂಡಿ ಬರುತ್ತದೆ. ಶುಭ ದಿನವಾದರೂ ಆರೋಗ್ಯದ ವಿಷಯದಲ್ಲಿ ಮಾತ್ರ ಗಮನ ಕೊಡಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಇದರಲ್ಲಿ 11:42 ಮೇಲೆ ಮಿತ್ರಧಾರೆಯು ಸ್ವಲ್ಪ ಆರೋಗ್ಯ ಕೊರತೆಯೂ ಇರುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, 11:42 ಮೇಲೆ ಮಿತ್ರಧಾರೆಯು ಆರೋಗ್ಯವು ಅಭಿವೃದ್ಧಿ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಸುಖವೂ ಇದೆ, ಶುಭವಾಗಿದೆ ಇವತ್ತು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 11:42 ಮೇಲೆ ಅನುಕೂಲಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು, ಶತ್ರುನಾಶವು, ಶುಭಕರವಾಗಿರುವಂಥ ದಿನವಿದು ನಿಮಗೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮವು, ಶತ್ರುನಾಶವು 11:47ವರೆಗೂ ಚೆನ್ನಾಗಿದೆ, ಆಮೇಲೆ ಸಮಯ ಉತ್ತಮವಾಗಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಉತ್ತರ ನಕ್ಷತ್ರ ಇರುವ ಅಂದರೆ 11:47 ಮೇಲೆ ಕ್ಷೇಮವು, ಶತ್ರುನಾಶವು ಅನುಕೂಲಕರವಾಗಿದೆ. ಅಲ್ಲಿಯವರೆಗೂ ಎಚ್ಚರ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತಿನ ದಿನ ಪ್ರಕಾರ ಇದು 2ನೇ ತಾರೀಕು, ವರ್ಷದಲ್ಲಿ 2ನೇ ದಿನ, ಅಂದರೆ 2024 ಆದ್ದರಿಂದ ಈ ವರ್ಷದಲ್ಲಿ ಎಲ್ಲರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು, ನಾನು ಕೊಟ್ಟಿರುವ ಒಳ್ಳೆಯದು ಯಾರಿಗೆ ಅಂತ ಅಂದರೆ ಶುಭವಾಗಿರುತ್ತದೆ ಅಂತ ಯಾರು ಕೊಟ್ಟಿದ್ದೀವೋ ಅವರು ಮಾತ್ರ ಸ್ವಲ್ಪ ಮಾಡಿ.